Hi students, good morning. All of you open your science textbook and page number 46. The new chapter is changes around us. ನಮ್ಮ ಒಂದು ಸುತ್ತಲಿನ ಬದಲಾವಣೆಗಳು. Yes, what a funny would it be if you suddenly get some magical powers to change the things around you. What are the things you could want to change? ಇಲ್ಲಿ ಫನ್ನಿ ಆಗಿ ಒಂದು ಫ್ಯೂ ಲೈನ್ಸ್ ಕೊಟ್ಟಿದ್ದಾರೆ ನೋಡಿಲಿ. ಅಂದರೆ ನಮ್ಮ ಒಂದು ಸುತ್ತಲಿನ ಒಂದು ವಿಷಯಗಳನ್ನು ಒಂದು ಚೇಂಜಸ್ ಮಾಡಬೇಕಂತಂದರೆ ಈಗ ನೀವು ಇದ್ದಕ್ಕಿದ್ದಂತೆ ಒಂದು ಸಡನ್ನಾಗಿ ಒಂದು ಮ್ಯಾಜಿಕಲಾಗಿ ಒಂದು ಪವರ್ಸ್ ಒಂದು ಮ್ಯಾಜಿಕಲ್ ಶಕ್ತಿನ ನಾವು ಪಡ್ಕೊಂಡಿರ್ತೀರ. ಅದನ್ನು ನೀವು ಯೂಸ್ ಮಾಡ್ಕೊಂಡ್ಬಿಟ್ಟು ನೀವಿಲ್ಲಿ ಏನೊಂದು ಚೇಂಜಸ್ ಮಾಡೋಕ್ಕೆ ಒಂದು ಬದಲಾಯಿಸೋಕ್ಕೆ ಏನೊಂದು ಚೇಂಜಸ್ ಮಾಡೋಕ್ಕೆ ಥಿಂಕ್ ಮಾಡ್ತೀರಾ ಬಯಸ್ತೀರ ಅನ್ನೋದಿಲ್ಲಿ ಕೊಡ್ತೋಗಿದ್ದಾರೆ ವಿತ್ ಕ್ವಶನ್ ಮಾರ್ಕ್. ಇದು ಸ್ಟೂಡೆಂಟ್ಸ್ಗೋಸ್ಕರ ಕೊಟ್ಟಿರೋಂಥ ಒಂದು ಕ್ವಶನ್ಸ್ ಇದಕ್ಕೆ ನೀವು ಆನ್ಸರ್ಸ್ ಮಾಡಬೇಕು. What do not have magical powers course, but we can still changes a few things around us. Perhaps many things. Can you list a few things you can change is around you with no magic is involved. ಅದೇ ರೀತಿ ನಾವು ಯಾವೊಂದು ಮ್ಯಾಜಿಕಲ್ ಪವರ್ಸ್ ಪಡೆದಿಲ್ಲ ಅಂತಂದರೆ ನಾವು ಇನ್ನೂ ಒಂದು ಕೆಲವಷ್ಟು ಬದಲಾವಣೆ ಮಾಡ್ತಾ ಹೋಗ್ಬೇಕು ವಿಷಯಗಳನ್ನು ಅಂತಂದರೆ ಅಂಥ ಇರುವಂತಹ ಒಂದು ವಿಷಯಗಳನ್ನ ನಾನು ಒಂದು ಫ್ಯೂ ಥಿಂಗ್ಸ್ ಆಗಿ ಅಂಥ ಒಂದು ವಿಷಯಗಳನ್ನ ಏನು ಮಾಡ್ತಾ ಹೋಗಿ ಇಲ್ಲಿ ಲಿಸ್ಟ್ ಮಾಡಿ ಅಂತಂದ್ಬಿಟ್ಟು ಒಂದು ಫರ್ಹ್ಯಾಪ್ಸ್ ಅನ್ನೋ ಒಂದು ಸ್ಟೂಡೆಂಟು ಹೇಳ್ತಾ ಹೋಗಿದ್ದಾರೆ. ನೆಕ್ಸ್ಟ್ ಮೆನಿ ಚೇಂಜಸ್ ಇಸ್ ಟೇಕ್ ಪ್ಲೇಸ್ ಅರೌಂಡ್ ಅಸ್. ನಾವು ಅದೇ ರೀತಿ ಎಷ್ಟೋ ಒಂದು ಚೇಂಜಸ್ನ ನಾವಿಲ್ಲಿ ಚೇಂಜಸ್ ಮಾಡ್ತಾ ಹೋಗ್ಬೋದು, ನೋಡ್ತಾ ಹೋಗ್ಬೋದು. ಕೆಲವು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ನೋಡಿ. ಇನ್ ದ ಫೀಲ್ಡ್ ದಿ ಕ್ರಾಪ್ ಆಫ್ ಚೇಂಜಸ್ ಫ್ರಮ್ ಟೈಮ್ ಟು ಟೈಮ್. ನಾವು ಫೀಲ್ಡಲ್ಲಿ ಹಾಕಿರೋವಂಥ ಒಂದು ಕ್ರಾಪ್ಸು ನಾವು ಟೈಮ್ ಟು ಟೈಮಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ, ಅದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು ಚೇಂಜಸ್ಸು. ಸಮ್ಟೈಮ್ಸ್ ಲೀವ್ಸ್ ಇಸ್ ಫಾಲ್ ಆನ್ ದ ಟ್ರೀಸ್. ಒಂದು ಕೆಲವು ಸಲ ಎಲೆಗಳು ಉದುರಿದಾಗ ಮರದಿಂದ ಎಲೆಗಳು ಕೆಳಗಡೆ ಬಿದ್ದಾಗ ಅಲ್ಲಿ ಏನಾಗ್ತಾ ಹೋಗುತ್ತೆ, ಲೀವ್ಸು ಡ್ರೈ ಆಗ್ತಾ ಹೋಗುತ್ತೆ. ಅಲ್ಲೂ ಸಮೇತ ಕಲರ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಆಮೇಲೆ ಗ್ರೀನಲ್ಲಿ ಇದ್ದಿದ್ದ ಕಲರ್ಸು ಡ್ರೈ ಆದಾಗ ಕಲರ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಅಲ್ಲೂ ನಾವು ಚೇಂಜಸ್ ನೋಡ್ತಾ ಹೋಗ್ಬೋದು. ಮತ್ತು ಫ್ಲವರ್ಸ್ ಇಸ್ ಬ್ಲೂಮ್ಸ್ ದೆನ್ ವಿತ್ ಅವೇ. ನಾವು ಹೂ ಹರಡೋದನ್ನ ನಾವೆಲ್ಲರೂ ಚೇಂಜಸ್ ನೋಡ್ತಾ ಹೋಗ್ಬೋದು. ಅದೇ ರೀತಿ ಆರ್ ಎನಿ ಚೇಂಜಸ್ ಇಸ್ ಹ್ಯಾಪನಿಂಗ್ ಇನ್ ಅವರ್ ಬಾಡಿ. ನಮ್ಮ ಬಾಡಿಯಲ್ಲೂ ಸಮೇತ ನಾವು ಚೇಂಜಸ್ನ ಕಾಣಿಸ್ತಾ ಹೋಗ್ಬೋದು. ನೇಲ್ಸ್ ಟು ಗ್ರೋ, ನೇಲ್ ಗ್ರೋ ಆಗೋದು, ಹೇರ್ಸ್ ಗ್ರೋ ಆಗೋದು, ಮತ್ತು ಟಾಲರ್ ಆಗ್ತಾ ಹೋಗೋದು, ವೆಯ್ಟ್ ಜಾಸ್ತಿ ಆಗ್ತಾ ಹೋಗೋದು, ಇನ್ಕ್ರೀಸ್ ಆಗ್ತಾ ಹೋಗೋದು. ಇದೇ ರೀತಿ ಇರುವಂತಹ ನಾವು ಪ್ರತಿನಿತ್ಯ ಅರ್ಲಿಯರ್ ಇದೇ ರೀತಿ ಸೋ ಮೆನಿ ಚೇಂಜಸ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು ಅನ್ನೋದಿಲ್ಲಿ ಟೈಮ್ ಟು ಟೈಮಲ್ಲಿ ನೋಡ್ತಾ ಹೋಗ್ಬೋದು ಅಂತ ಹೇಳ್ತಾ ಹೋಗಿದ್ದಾನೆ. ನೆಕ್ಸ್ಟ್ ನೋಡಿ, ಕ್ಯಾನ್ ಸಮ್ ಚೇಂಜಸ್ ಇಸ್ ಗ್ರೂಪ್ಡ್ ಈಸ್ ಟುಗೆದರ್. ಅದೇ ರೀತಿ ಚೇಂಜ್ ಆಗಿರುವಂತಹ ಕೆಲವು ಬದಲಾವಣೆಗಳನ್ನು ಒಟ್ಟೊಟ್ಟಿಗೆ ನಾವಿಲ್ಲಿ ಗ್ರೂಪಾಗಿ ಲಿಸ್ಟ್ ಮಾಡ್ತಾ ಹೋಗಿ ಅಂತ ಅಂದ್ಬಿಟ್ಟು ಕೊಡ್ತಾ ಹೋಗಿದ್ದಾನೆ. ಹೌ ಕ್ಯಾನ್ ವಿ ಗ್ರೂಪ್ ಇಸ್ ವೇರಿಯಸ್ ಚೇಂಜಸ್ ಮೈಟ್ ಹೆಲ್ಪ್ ವಿತ್ ಸಮ್ಟೈಮ್ಸ್ ಇಸ್ ಸಿಮಿಲ್ಯಾರಿಟೀಸ್ ಬಿಟ್ವೀನ್. ಅಂದರೆ ನಾವು ಗ್ರೂಪ್ ಮಾಡ್ತಾ ಹೋದಾಗ ಅದರಲ್ಲಿ ಬೇರೆ ಇರುವಂಥ ಒಂದು ಸಿಮಿಲ್ಯಾರಿಟೀಸ್, ಒಂದು ವೇರಿಯನ್ಸ್, ಡಿಫ್ರೆನ್ಸ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ 6.1 ಕ್ಯಾನ್ ಆಲ್ ಚೇಂಜಸ್ ಈಸ್ ಆಲ್ವೇಸ್ ಈಸ್ ಬಿ ರಿವರ್ಸ್ಡ್. ಅಂದರೆ ಚೇಂಜ್ ಆಗಿರೋಂಥದ್ದನ್ನ ನಾವು ಮತ್ತೆ ಫಸ್ಟ್ ಸ್ಟೇಜಿಗೆ ಅದನ್ನು ತರ್ಬೋದಾ, ರಿವರ್ಸ್ ಸ್ಟೇಜಿಗೆ ತರ್ಬೋದಾ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳ್ತಾ ಹೋಗಿದ್ದೇನೆ. ಅದರಲ್ಲಿ ಒಂದು ಆ್ಯಕ್ಟಿವಿಟಿ 1 ಕೊಟ್ಟಿದ್ದಾರೆ ನೋಡಿ. ಟೇಕ್ ಎ ಬಲೂನ್ ಆ್ಯಂಡ್ ಬ್ಲೋ. ನಾವೊಂದು ಬಲೂನ ತೊಗೊಂಡು ಬ್ಲೋ ಮಾಡಿದಾಗ ಏನಾಗ್ತಾ ಹೋಗುತ್ತೆ ಅಂದರೆ ಕೇರ್ಫುಲ್ಲಾಗಿ ಬ್ಲೋ ಮಾಡ್ತಾ ಹೋದಾಗ, ಬರ್ಸ್ಟ್ ಆದಲೇ ಬ್ಲೋ ಮಾಡಿದಾಗ ಅದರಲ್ಲಿ ಒಂದು ನಾವು ಶೇಪ್ ಸೈಜ್ನ ನೋಡ್ತಾ ಹೋಗ್ತೀವಿ ಆ ಬಲೂನಲ್ಲಿ, ಹೌದಾ? ಆ ಚೇಂಜಸ್ನ ಕಾಣಿಸ್ತಾ ಹೋಗುತ್ತೆ ಆ ಬಲೂನಲ್ಲಿ. ಅದೇ ರೀತಿ ನಾವು ಬ್ಲೋ ಮಾಡಿದಾಗ ಅಲ್ಲಿ ಹೇರ್ ಫಿಲ್ ಆಗಿರುತ್ತೆ, ಹೌದಾ? ಆ ಒಂದು ಹೇರ್ ಎಸ್ಕೇಪ್ ಆದಾಗ ಹೊರಗಡೆ ಬಂದಾಗ ಆ ಬಲೂನ್ ಏನಾಗ್ತಾ ಹೋಗುತ್ತೆ, ಮತ್ತು ಅದು ಫಸ್ಟ್ ಸ್ಟೇಜ್ಗೆ ಬರ್ತಾ ಹೋಗುತ್ತೆ, ಹೌದಾ? ಮತ್ತು ಅದು ಆಲ್ವೇಸ್ ಚೇಂಜಸ್ ಏನಾಗ್ತಾ ಹೋಗುತ್ತೆ, ರಿವರ್ಸಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ. ಈಸ್ ಆ್ಯಕ್ಟಿವಿಟಿ 1. ನೆಕ್ಸ್ಟ್ ಆ್ಯಕ್ಟಿವಿಟಿ 2 ನೋಡಿ. ಟೇಕ್ ಎ ಪೀಸ್ ಆಫ್ ಪೇಪರ್ ಆ್ಯಂಡ್ ಫೋಲ್ಡ್. ಒಂದು ಪೇಪರ್ ತಗೊತಾ ಹೋಗ್ತೀರಾ, ಅಲ್ಲಿ ಫೋಲ್ಡ್ ಮಾಡ್ತಾ ಹೋಗ್ತೀರಾ. ಫಿಗರ್ 6.2 ನಿಮ್ಗೆ ಕಾಣಿಸ್ತೇವೆ, ಹೌದಾ? ಫಿಗರ್ ಫೋಲ್ಡ್ ಮಾಡಿದಾಗ ಇಫ್ ಯು ಚೇಂಜ್ಡ್ ದಿ ಶೀಟ್ ಆಫ್ ಪೇಪರ್ ಇನ್ ಟಾಯ್. ಅಂದರೆ ನಾವು ಒಂದು ಫನ್ನಿಗೋಸ್ಕರ ಒಂದು ಟಾಯ್ ಏನಾದರೂ, ಒಂದು ಏರೋಪ್ಲೇನ್ ಏನಾದರೂ, ಒಂದು ಫನ್ನಿಗೋಸ್ಕರ ಫ್ಲೈ ಮಾಡೋಕ್ಕೋಸ್ಕರ ಏನು ಮಾಡ್ತಾ ಹೋಗ್ತೀವಿ, ನಾವು ಪೇಪರ್ನ ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ಇರುವಂಥ ಒಂದು ಆ್ಯಕ್ಟಿವಿಟಿ ಮಾಡ್ತಾ ಹೋಗ್ತೀವಿ. ಆ ಪೇಪರ್ನ ಮತ್ತೆ ನಾವು ಅನ್ಫೋಲ್ಡ್ ಮಾಡಿದಾಗ ಏನಾಗ್ತಾ ಹೋಗುತ್ತೆ, ಪೇಪರ್ ಅಗೇನ್ ಮತ್ತೆ ನಾವು ಅನ್ಫೋಲ್ಡ್ ಮಾಡಿದಾಗ ಅದು ಪೇಪರ್ ಆ್ಯಸ್ ಇಟ್ ಈಸ್ ಫಸ್ಟು ಇದರಲ್ಲಿ ರಿವರ್ಸ್ ಆಗ್ತಾ ಬರುತ್ತೆ. ಈಸ್ ಆ್ಯಕ್ಟಿವಿಟಿ 2. ನೆಕ್ಸ್ಟ್ ಈಸ್ ಆ್ಯಕ್ಟಿವಿಟಿ 3. ಟೇಕ್ ಸಮ್ ಡಫ್ ಆ್ಯಂಡ್ ಮೇಕ್ ಎ ವಾಲ್, ಟ್ರೈ ಟು ರೋಲ್ ಆಫ್ ರೋಟಿ. ಡಫ್ ಅಂದರೆ ಹಿಟ್ಟು. ನಾವು ಈ ರೀತಿ ಇರುವಂತಹ ಒಂದು ಡಫ್ನ ಪ್ರಿಪೇರ್ ಮಾಡ್ಕೊಂಡಿರ್ತೀವಿ, ಒಂದು ರೋಲ್ ಮಾಡ್ತಾ ಹೋಗ್ತೀವಿ, ಅದನ್ನು ರೋಟಿಯಾಗಿ ನಾವು ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಫಿಗರ್ 6.3 ಕಾಣಿಸ್ತಾ ಇದೆ. ಮೇ ಬಿ ಯು ಆರ್ ನಾಟ್ ಹ್ಯಾಪಿ ವಿತ್ ಶೇಪ್. ಅಂದರೆ ನಮಗೆ ಖುಷಿ ಇಲ್ದಲ್ಲಿ ಸುಮ್ಮನೆ ಬೇರೆ ಒಂದು ಶೇಪಲ್ಲಿ ನಾವು ಇದನ್ನು ಚೇಂಜಸ್ ಮಾಡ್ತಾ ಹೋದಾಗ ಆ ಒಂದು ಬಾಲ್ ಶೇಪಲ್ಲಿ ಇರೋದನ್ನ ಮತ್ತೆ ನಾವು ಡಫ್ ಈ ರೀತಿ ಇರುವಂಥ ಒಂದು ಶೇಪನ್ನು ಅಗೇನ್ ಡಫ್ ಈ ರೀತಿ ಇರುವಂಥ ಒಂದು ನಾವು ಶೇಪಲ್ಲಿ ಏನು ಮಾಡ್ತಾ ಹೋಗ್ಬೋದು, ಚೇಂಜಸ್ ಮಾಡ್ತಾ ಹೋಗ್ಬೋದು. ಇಲ್ಲೂ ಸಮೇತ ಇದು ರಿವರ್ಸ್ ಆಗ್ತಾ ಹೋಗುತ್ತೆ.
ನೆಕ್ಸ್ಟ್ ಎಕ್ಸಾಂಪಲ್ ಆ್ಯಕ್ಟಿವಿಟಿ 3 ನೋಡ್ತಾ ಹೋದ್ರಿ. ನಾವು ಥಿಂಕ್ ಅಬೌಟ್ 3 ಚೇಂಜಸ್. ಅದೇ ರೀತಿ ನೀವು ಇಲ್ಲಿ 3 ಚೇಂಜಸ್ ನಾವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋದ್ರಿ. ಆ್ಯಕ್ಟಿವಿಟಿ 1, ಆ್ಯಕ್ಟಿವಿಟಿ 2 ಆ್ಯಂಡ್ ಆ್ಯಕ್ಟಿವಿಟಿ 3 ವಾಟ್ ಡು ದೇ ಹ್ಯಾವ್ ಕಾಮನ್? ಅಲ್ಲಿ ನಿಮಗೆ ಅದು ಕಾಮನ್ ಆಗಿ ಕಾಣಿಸ್ತಿದೆ, ಕಾಮನ್ ಆಗಿದೆ ಅಂತ ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ವಾಸ್ ಇಟ್ ಪಾಸಿಬಲ್ ಟು ಗೆಟ್ ಬಲೂನ್ ಇಸ್ ಬ್ಯಾಕ್ ಟು ಒರಿಜಿನಲ್ ಶೇಪ್ ಆ್ಯಂಡ್ ಸೈಜ್? ಬಲೂನ್ ಅನ್ನೋದು ಏನಾಗ್ತಾ ಹೋಗುತ್ತೆ, ಮತ್ತೆ ಬ್ಯಾಕ್ ಅದು ಬ್ಲೋ ಮಾಡಿದಾಗ ಮತ್ತೆ ಬ್ಯಾಕ್ ಅದು ಒರಿಜಿನಲ್ ಶೇಪ್ ಸೈಜಲ್ಲಿ ತೊಗೊಂಡು ಬಂದ್ವಿ, ಪಾಸಿಬಲ್. ನೆಕ್ಸ್ಟ್ ದ ಸೈಜ್ ಆಫ್ ಪೇಪರ್ ಸೇಮ್ ಬಿಫೋರ್ ಆ್ಯಂಡ್ ಆಫ್ಟರ್ ವಿತ್ ಏರೋಪ್ಲೇನ್. ಅಂದರೆ ನಾವು ಒಂದು ಆ್ಯಕ್ಟಿವಿಟಿ ಮಾಡಿದಾಗ ಒಂದು ಪೇಪರ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಆ್ಯಕ್ಟಿವಿಟಿ ಮಾಡಿದಾಗ ಅದು ಬಿಫೋರು ಮತ್ತು ಆಫ್ಟರು ನಾವು ಮಾಡಿದಾಗ ಮತ್ತೆ ಆ್ಯಸ್ ಇಟ್ ಈಸ್ ಅದೇ ಒಂದು ಒರಿಜಿನಲ್ ಶೇಪಿಗೆ ತೊಗೊಳ್ತಾ ಹೋದ್ವಿ. ವಾಟ್ ಈಸ್ ಪಾಸಿಬಲ್ ಇಟ್ ಬಾಲ್ ಆಫ್ ಡಫ್ ಅಗೇನ್? ಅದೇ ರೀತಿಯೂ ನಾವು ಡಫ್ ಮಾಡಿದ್ವಲ್ಲ ಇಲ್ಲಿ, ಅದನ್ನು ಮತ್ತೆ ಪಾಸಿಬಲ್ ಆಯಿತಾ ಅಂತ ಅಂದ್ಬಿಟ್ಟು ಅಗೇನ್ ಮತ್ತೆ ಅದೇ ಒಂದು ಒರಿಜಿನಲ್ ಶೇಪಿಗೆ ತೊಗೊಂಡು ಬಂದು 3 ಇಲ್ಲಿ ಆ್ಯಕ್ಟಿವಿಟಿ 1, 2, 3ನ ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ವಾಟ್ ಡು ಯು ಕನ್ಕ್ಲೂಡ್? ಅದರಲ್ಲಿ ನಿಮ್ಗೆ ಏನು ಒಂದು ಕನ್ಕ್ಲೂಡ್ ಸಿಕ್ತು, ಏನೊಂದು ತೀರ್ಮಾನ ಕನ್ಕ್ಲೂಷನ್ ಸಿಕ್ತು. ಇನ್ ಈಚ್ ಆಫ್ 3 ಆ್ಯಕ್ಟಿವಿಟೀಸ್ ಇಟ್ ಪಾಸಿಬಲ್ ಟು ಗೆಟ್ ಬ್ಯಾಕ್ ಎ ಮೆಟೀರಿಯಲ್ಸ್ ಇನ್ ಸ್ಟಾರ್ಟೆಡ್ ಫ್ರಮ್ ಆ್ಯಕ್ಟಿವಿಟಿ. ಈ 3 ಇರುವಂಥ ಒಂದು 3 ಆ್ಯಕ್ಟಿವಿಟೀಸ್ನ ಪಾಸಿಬಲ್ ಸಿಕ್ತು ನಮಗೆ, ಮತ್ತು ಬ್ಯಾಕ್ ಅದೇ ಒಂದು ಮೆಟೀರಿಯಲ್ಸ್ನ ಆಗೋಕ್ಕೆ. ಇನ್ ಆನ್ಸರ್ ಈಸ್ ಎಸ್. ಆನ್ಸರ್ ಏನು ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ, ಇಸ್ ಎಸ್, ಹೌದು. ಇಟ್ ಮೀನ್ಸ್ ದ ಚೇಂಜಸ್ ಈಸ್ ಅಕ್ಕರಿಂಗ್, ದ ಆ್ಯಕ್ಟಿವಿಟೀಸ್ ಕ್ಯಾನ್ ಬಿ ರಿವರ್ಸ್. ಎಸ್, ಇದರ ಒಂದು ಮೀನಿಂಗ್ ಏನು ಅಂತಂದರೆ ಏನು ಚೇಂಜಸ್ ಆಯಿತು ಅಂದರೆ ಈ ಒಂದು ಆ್ಯಕ್ಟಿವಿಟೀಸ್ನ ಮಾಡಿಬಿಟ್ಟು ಮತ್ತೆ ಬ್ಯಾಕಪ್ ಅದನ್ನು ರಿವರ್ಸ್ ಮಾಡೋಕ್ಕಾಯಿತು. ಇಸ್ ಆನ್ಸರ್ ಈಸ್ ಎಸ್ ಅಂತ ಕೊಟ್ಟಿದ್ದಾರೆ. ನೌ ಲೆಟ್ ಈಸ್ ರಿಪೀಟ್ ದ ಸೇಮ್ ಆ್ಯಕ್ಟಿವಿಟೀಸ್. ಇದೇ ರೀತಿ ಇರುವಂತಹ ಒಂದು ಕೆಲವಷ್ಟು ಆ್ಯಕ್ಟಿವಿಟೀಸ್ನ ನೀವು ರಿಪೀಟ್ ಮಾಡ್ತಾ ಹೋಗಿ ಮತ್ತು ಅದರಲ್ಲಿ ಏನಂತ ಒಂದು ಡಿಫ್ರೆನ್ಸ್ನ ನೀವು ಇಲ್ಲಿ ತಿಳ್ಕೊತ ಹೋಗಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಈಸ್ ಆ್ಯಕ್ಟಿವಿಟಿ 4. ಟೇಕ್ ದ ಸೇಮ್ ಬಲೂನ್ ವಿಚ್ ವಿ ಯೂಸ್ಡ್ ಇನ್ ಆ್ಯಕ್ಟಿವಿಟಿ 1. ಅದೇ ರೀತಿ 1, 2, 3 ಆ್ಯಕ್ಟಿವಿಟಿ ಮಾಡಿದ್ರಿ. ನೆಕ್ಸ್ಟ್ ಆ್ಯಕ್ಟಿವಿಟಿ 4ಅಲ್ಲಿ ಒಂದು ಬಲೂನ್ ತೊಗೊತ ಹೋಗ್ತೀರಾ. ಬ್ಲೋ ಇಟ್ಸ್ ಫುಲ್ ಸೈಜ್, ಅಂದರೆ ನಾವು ಫುಲ್ ಸೈಜಲ್ಲಿ ಅದನ್ನು ಬ್ಲೋ ಮಾಡ್ತಾ ಹೋಗ್ತೀರಾ. ಅಂದರೆ ನಾವೊಂದು ಮೌತ್ ವಿತ್ ಎ ಸ್ಟ್ರಿಂಗ್ ಟೈಟ್ಲಿ, ಎಸ್ ಟೈಟ್ ಅಂದರೆ ನಮ್ಮ ಮೌತಿಂದ ಅದು ಟೈಟಾಗಿ ಇಟ್ಕೊಂಡ್ಬಿಟ್ಟು ಏನು ಮಾಡ್ತಾ ಹೋದ್ವಿ, ಫುಲ್ ಸೈಜಾಗಿ ಬ್ಲೋ ಮಾಡ್ತಾ ಹೋಗ್ತೀವಿ. ಆ ಒಂದು ಪೆನ್ಸಿಲ್ ಪಾಯಿಂಟ್ನ ನಾವಲ್ಲಿ ಇದನ್ನು ಮಾಡಿದಾಗ ಆ ಒಂದು ಬಲೂನ್ ಏನಾಗ್ತಾ ಬರುತ್ತೆ, ಬರ್ಸ್ಟ್ ಆಗ್ತಾ ಬರುತ್ತೆ, ಹೌದಾ. ನೆಕ್ಸ್ಟ್ ಆ್ಯಕ್ಟಿವಿಟಿ 5 ಬನ್ನಿ. ಟೇಕ್ ದ ಸೇಮ್ ಪೀಸ್ ಆಫ್ ಪೇಪರ್. ಅದೇ ರೀತಿ ಫಸ್ಟ್ ಆ್ಯಕ್ಟಿವಿಟಿ 2 ಮಾಡಿದಿರಲ್ಲ ಅದೇ ರೀತಿ ಒಂದು ಪೀಸ್ ಆಫ್ ಪೇಪರ್ ತೊಗೊತೀರಾ. ಇಸ್ ಆ್ಯಕ್ಟಿವಿಟಿ 2 ಯೂಸ್ ಮಾಡಿದಿರಲ್ಲ ಅದೇ ರೀತಿ. ಕ್ಯಾನ್ ಡ್ರಾ ಎನ್ ಏರೋಪ್ಲೇನ್. ಅಲ್ಲಿ ಏರೋಪ್ಲೇನ ಡ್ರಾ ಮಾಡ್ತಾ ಹೋಗ್ತೀರಾ. ಅಲ್ಲಿ ಫೋಲ್ಡ್ ಮಾಡಿದ್ರಿ, ಇಲ್ಲಿ ಡ್ರಾ ಮಾಡ್ತಾ ಹೋಗ್ತೀರಾ. ಡ್ರಾ ಮಾಡಿಬಿಟ್ಟು ಆ ಒಂದು ಕಟ್ ಮಾಡ್ತಾ ಹೋಗ್ತೀರಾ, ಆ ಒಂದು ಔಟ್ಲೈನ್ನ ಕಟ್ ಮಾಡ್ತಾ ಹೋಗ್ತೀರಾ 6.4ಅಲ್ಲಿ, ಹೌದಾ. ನೆಕ್ಸ್ಟ್ ಈಸ್ ಆ್ಯಕ್ಟಿವಿಟಿ 6. ರೋಲ್ ಔಟ್ ರೋಟಿ ಫ್ರಮ್ ಬಾಲ್ ಆಫ್ ಡಫ್. ಅಂದರೆ ಅಲ್ಲಿ ಆ್ಯಕ್ಟಿವಿಟಿ 3ಅಲ್ಲಿ ಏನು ಕೊಟ್ಟಿದ್ರು, ಒಂದು ಡಫ್ನ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟು ಹಿಟ್ಟನ್ನ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟು ರೋಟಿನ ರೋಲ್ ಮಾಡಿದರು. ಅದೇ ರೀತಿಯಲ್ಲಿ ಡಫ್ನ ಪ್ರಿಪೇರ್ ಮಾಡಿಕೊಂಡು ರೋಟಿನ ರೋಲ್ ಮಾಡಿಬಿಟ್ಟು ಬೇಕ್ ಮಾಡಿದಾಗ ತವಾದಲ್ಲಿ 6.5ಅಲ್ಲಿ ಸಪೋಸ್ ಈ ಆಸ್ಕ್ಡ್ ದ ಸೇಮ್ 3 ಕ್ವಶನ್ಸ್. ಅದೇ ರೀತಿಯಲ್ಲಿ ಸೇಮ್ 3 ಕ್ವಶನ್ಸ್ ಕೊಟ್ಟಿದ್ದಾರೆ. ವಿಚ್ ಯು ಆನ್ಸರ್ ಈಸ್ ಆ್ಯಕ್ಟಿವಿಟಿ 3. ವಾಟ್ ಕುಡ್ ಯು ಆನ್ಸರ್ಸ್ ಬಿ? ನೋ. ಅದೇ ರೀತಿ ಇಲ್ಲಿ ನಮಗೆ ಸಿಗೋಂಥ ಒಂದು ರಿಸಲ್ಟ್ಸ್ ಏನು, ವಿ ಸಿ ದಟ್ ಚೇಂಜಸ್ ವಿಚ್ ಈಸ್ ಅಕರ್ಡ್ ಇನ್ ಆ್ಯಕ್ಟಿವಿಟಿ 4, 5, 6 ಈಸ್ ನಾಟ್ ಬಿ ರಿವರ್ಸ್ಡ್. ಆದರೆ 1, 2, 3ನ ರಿವರ್ಸ್ ಮಾಡೋಕ್ಕಾಯಿತು, ಆದರೆ 4, 5, 6ನ ರಿವರ್ಸ್ ಮಾಡೋಕ್ಕೆ ಬರಲಿಲ್ಲ. ಯಾಕೆಂದರೆ ಇಲ್ಲಿ ಬರೋನ್ ಆಲ್ಮೋಸ್ಟ್ ಅದು ಬರ್ಸ್ಟ್ ಆಯಿತು, ಹಾಗಾಗಿ ಅದನ್ನು ಮತ್ತೆ ರಿವರ್ಸ್ ಮಾಡೋಕ್ಕಾಗಲಿಲ್ಲ. ಇಲ್ಲಿ ಆ್ಯಕ್ಟಿವಿಟಿ 5ಅಲ್ಲಿ ಏನಾಯಿತು, ನಾವು ಪೇಪರ್ನ ಏರೋಪ್ಲೇನ ಡ್ರಾ ಮಾಡಿಬಿಟ್ಟು ಕಟ್ ಮಾಡಿದ್ವಿ, ಮತ್ತು ಅದು ರಿವರ್ಸ್ ಸ್ಟೇಜಿಗೆ ತರೋಕ್ಕಾಗಲಿಲ್ಲ. ಆ್ಯಕ್ಟಿವಿಟಿ 5. ಆ್ಯಕ್ಟಿವಿಟಿ 6ಅಲ್ಲಿ ಏನಾಗ್ತಾ ಬಂತು, ನಾವು ಒಂದು ಡಫ್ನ ಪ್ರಿಪೇರ್ ಮಾಡಿಕೊಂಡು ರೋಟಿನ ಪ್ರಿಪೇರ್ ಮಾಡಿ ಬೇಕ್ ಮಾಡಿದ್ವಿ ತವಾದಲ್ಲಿ, ಹಾಗಾಗಿ ಅದನ್ನು ಮತ್ತೆ ಫಸ್ಟ್ ಡಫ್ ಸ್ಟೇಜಿಗೆ ಅದನ್ನು ತರೋಕ್ಕಾಗಲಿಲ್ಲ. ಅದನ್ನು ಇಲ್ಲಿ ಏನಂತ ಕೊಟ್ಟಿದ್ದಾರೆ ನೋಡಿ, ಈಸ್ ನಾಟ್ ಬಿ ರಿವರ್ಸ್ಡ್ ಇನ್ ಆ್ಯಕ್ಟಿವಿಟಿ 4, 5 ಆ್ಯಂಡ್ 6. ಇಫ್ ಯೂಸ್ ಎ ಪೆನ್ಸಿಲ್ ಆ್ಯಂಡ್ ಎರೇಸರ್ ವಿತ್ ರಿಪೀಟ್ ಯೂಸ್. ಅದೇ ರೀತಿ ನೀವು ಪೆನ್ಸಿಲ್ನ ಎರೇಸರ್ನ ರಿಪೀಟಾಗಿ ಯೂಸ್ ಮಾಡ್ತಾ ಹೋಗ್ಬೋದು. ವಿತ್ ಶೇಪ್ ಆ್ಯಂಡ್ ಸೈಜ್ ಚೇಂಜಸ್ ಈಸ್ ರಿವರ್ಸ್ಡ್ ಇನ್ ಚೇಂಜಸ್. ಆದರೆ ಕೆಲವೊಂದು ಶೇಪ್ನ ಸೈಜ್ನ ಚೇಂಜ್ ಮಾಡ್ತಾ ಹೋಗ್ಬೋದು, ಮತ್ತು ಕೆಲವನ್ನ ರಿವರ್ಸ್ ಮಾಡ್ತಾ ಹೋಗ್ಬೋದು. ಅಂದರೆ ರಿವರ್ಸ್ ಮಾಡ್ತಾ ಹೋಗ್ಬೋದು, ಚೇಂಜಸ್ ಆಗಿರೋ ಮತ್ತು ರಿವರ್ಸ್ ಮಾಡ್ತಾ ಹೋಗ್ಬೋದು ಅನ್ನೋದಲ್ಲಿ ಕೊಡ್ತಾ ಹೋಗಿದ್ದಾರೆ. ನೆಕ್ಸ್ಟ್, ಯು ಮಸ್ಟ್ ಹ್ಯಾವ್ ಸೀನ್ ಪಾಟರ್ ವರ್ಕಿಂಗ್ ಈಸ್ ವೀಲ್. ಅದೇ ರೀತಿ ನೀವು ನೋಡ್ತಾ ಹೋಗ್ಬೋದು, ಇಲ್ಲಿ ಪಾಟರು ವರ್ಕ್ ಮಾಡ್ತಾ ಹೋಗ್ತಿರ್ತಾರೆ, ವೀಲ್ ಯೂಸ್ ಮಾಡ್ಕೊಂಡ್ಬಿಟ್ಟು ಪಾಟ್ ಮಾಡ್ತಾ ಹೋಗ್ತಿರ್ತಾರೆ. ಈ ಶೇಪ್ಸ್ ಎ ಲಂಪ್ಸ್ ಆಫ್ ಕ್ಲೇ. ಅದೇ ರೀತಿ ಏನು ಮಾಡ್ತಾ ಹೋಗಿರ್ತಾನೆ, ಲಂಪ್ಸ್ ಆಫ್ ಕ್ಲೇ, ಒಂದು ಮಣ್ಣಿನ ಒಂದು ಬಾಲ್ಸ್, ಮಣ್ಣಿನ ಒಂದು ಉಂಡೆಯನ್ನು ಏನು ಮಾಡ್ತಾ ಹೋಗಿರ್ತಾರೆ, ಒಂದು ಪಾಟ್ ಪ್ರಿಪೇರ್ ಮಾಡ್ತಾ ಹೋಗಿರ್ತಾನೆ. ಕ್ಯಾನ್ ದಿಸ್ ಚೇಂಜ್ ಬಿ ರಿವರ್ಸ್? ಅಂದರೆ ನಾವು ಫಸ್ಟು ಒಂದು ಪಾಟ್ನ ಪ್ರಿಪೇರ್ ಮಾಡಿಬಿಟ್ಟು ವೀಲ್ ಯೂಸ್ ಮಾಡ್ಕೊಂಡು ಪಾಟ್ನ ಪ್ರಿಪೇರ್ ಮಾಡಿಬಿಟ್ಟು ಅದನ್ನು ಮತ್ತೆ ನಾವು ರಿವರ್ಸ್ ಸ್ಟೇಜಿಗೆ ತರ್ತಾ ಹೋಗ್ಬೋದು. ಎಸ್, ಕ್ವಶನ್ ಮಾರ್ಕ್ ಹಾಕಿದ್ದಾರೆ, ಆನ್ಸರ್ ಇಸ್ ಎಸ್. ಅದೇ ರೀತಿ ಈ ಬೇಕ್ಸ್ ದಿ ಪಾಟ್ ಇನ್ ಓವೆನ್. ಆ ಒಂದು ಪಾಟ್ನ ಪ್ರಿಪೇರ್ ಮಾಡಿದ ಮೇಲೆ ನಾವು ಬೇಕ್ಸ್ ಮಾಡಿದಾಗ ಆ ಒಂದು ಪಾಟ್ನ ಮತ್ತೆ ಅದನ್ನು ರಿವರ್ಸ್ ಸ್ಟೇಜಿಗೆ ತರೋಕ್ಕಾಗೋದಿಲ್ಲ. ನಾವು ಕೆನಾಟ್ ಬಿ ಚೇಂಜ್ ಇನ್
ರಿವರ್ಸ್ಡ್. ಹೌದಾ, ಅದನ್ನು ಬೇಕ್ಸ್ ಮಾಡೋಕ್ಕಿಂತ ಮುಂಚೆ ಬಿಫೋರ್ ಬೇಕ್ಸ್ ಏನು ಮಾಡ್ತಾ ಹೋಗ್ಬೋದು, ಅದನ್ನು ರಿವರ್ಸ್ ಮಾಡ್ತಾ ಹೋಗ್ಬೋದು. ಆದರೆ ಬೇಕ್ಸ್ ಮಾಡಿದ ಮೇಲೇನೋ ಅದು ಚೇಂಜಸ್ ಮಾಡ್ತಾ ಬರಲ್ಲ. ಇಸ್ ಕೆನಾಟ್ ಬಿ ಚೇಂಜ್ ಇನ್ ರಿವರ್ಸ್ಡ್. ಸಮ್ ಕಾಮನ್ ಚೇಂಜಸ್, ಇದೇ ರೀತಿ ಕಾಮನಾಗಿ ಚೇಂಜಸ್ ಮಾಡುವಂಥ ಒಂದು ಕೆಲವು ಟೇಬಲ್ 6.1 ಥಿಂಗ್ಸ್ ಕೊಟ್ಟಿದ್ದಾರೆ ವಿಚ್ ಚೇಂಜಸ್ ಟು ದಿ, ಆದರೆ ಒಂದು ರಿವರ್ಸ್ ಆಗೋದು ಯಾವುದು ಮತ್ತು ನಾಟ್ ರಿವರ್ಸ್ ಆಗುವಂಥ ಕೆಲವೊಂದಿಷ್ಟು ಥಿಂಗ್ಸ್ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ನೋಡ್ತಾ ಬರೋಣ. ಟೇಬಲ್ 6.1 ರಾ ಎಕ್ಸ್ ಈಸ್ ಬಾಯ್ಲ್ಡ್ ಎಕ್ಸ್. ಹೌದಾ, ಅಂದರೆ ರಾ ಎಕ್ಸು ಬಾಯ್ಲ್ಡ್ ಮಾಡಿದ ಮೇಲೆ ಮತ್ತೆ ಅದನ್ನು ರಾ ಎಕ್ಸ್ ಆಗಿ ಚೇಂಜಸ್ ಮಾಡೋಕ್ಕಾಗಲ್ಲ. ಈಸ್ ನೋ. ನೆಕ್ಸ್ಟ್ ಬ್ಯಾಟರ್ ಟು ಇಡ್ಲಿ, ನೋ. ನೆಕ್ಸ್ಟ್ ವೆಟ್ ಕ್ಲಾತ್ಸ್ ಟು ಡ್ರೈ ಕ್ಲಾತ್ಸ್, ಹಸಿರುವಂಥ ಒಂದು ಬಟ್ಟೆನ ಡ್ರೈ ಮಾಡಿಬಿಟ್ಟು ಮತ್ತೆ ಅದನ್ನು ವೆಟ್ ಆಗಿರುವಂಥ ಕ್ಲಾತ್ಸ್ನ ಡ್ರೈ ಮಾಡಿಬಿಟ್ಟು ಮತ್ತೆ ಅದನ್ನು ವೆಟ್ಟಾಗಿ ಮಾಡ್ಬೋದು. ಎಸ್. ಹುಲ್ಲನ್ ಹ್ಯಾಸ್ ಈಸ್ ನಿಟೆಡ್ ಟು ಸ್ವೆಟರ್, ಹುಲ್ಲನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದು ನೇಯ್ದಾಗ, ಒಂದು ಸ್ವೆಟರ್ ನೇಯ್ದಾಗ ಅದನ್ನು ಮತ್ತೆ ರಿವರ್ಸಲ್ಲಿ ಮಾಡ್ತಾ ಹೋಗ್ಬೋದು. ಎಸ್. ನೆಕ್ಸ್ಟ್ ಗ್ರೇನ್ ಇಟ್ಸ್ ಟು ಫ್ಲೋರ್, ಅಂದರೆ ನಾವೊಂದು ಗ್ರೇನ್ಸ್ನ ಫ್ಲೋರ್ ಮಾಡಿದಾಗ, ಹಿಟ್ಟಾಗಿ ತಯಾರಿಸಿದಾಗ ಅದನ್ನು ಮತ್ತೆ ಗ್ರೇನಾಗಿ ಮಾಡೋಕ್ಕೆ ಬರಲ್ಲ. ಇಸ್ ರಿವರ್ಸ್ ಆಗಲ್ಲ. ಇಸ್ ನಾಟ್ ಟು ಬಿ ರಿವರ್ಸ್. ಕೋಲ್ಡ್ ಮಿಕ್ಸ್ ಟು ಹಾಟ್ ಮಿಲ್ಕ್, ತಣ್ಣಗಿರುವಂಥ ಹಾಲನ್ನು ಹಾಟ್ ಆಗಿರೋದು ಮತ್ತೆ ನಾವು ಕೋಲ್ಡ್ ಮಾಡ್ಬೋದು. ಎಸ್. ನೆಕ್ಸ್ಟ್ ಸ್ಟ್ರಿಂಗ್ ಸ್ಟ್ರೈಟ್ ಟು ಕೂಲ್ಡ್ ಸ್ಟ್ರಿಂಗ್, ಕಾಯ್ಲ್ಡ್ ಸ್ಟ್ರಿಂಗ್. ಎಸ್, ನಾವು ಸ್ಟ್ರಿಂಗ್ನ ಸ್ಟ್ರೈಟ್ ಮಾಡಿಬಿಟ್ಟು ಕಾಯ್ಲ್ಡ್ ಮಾಡ್ತಾ ಹೋಗ್ಬೋದು, ಮತ್ತೆ ಸ್ಟ್ರೈಟ್ ಮಾಡ್ತಾ ಹೋಗ್ಬೋದು. ಎಸ್. ಬಡ್ ಟು ಫ್ಲವರ್, ಬಡ್ ಟು ಫ್ಲವರ್. ಎಸ್, ನೋ, ಫ್ಲವರ್ನ ಮತ್ತೆ ಬಡ್ ಮಾಡೋಕ್ಕಾಗಲ್ಲ. ನೋ. ಮಿಲ್ಕ್ಸ್ ಟು ಪನ್ನೀರ್. ಎಸ್, ಪನ್ನೀರನ್ನ ಮತ್ತೆ ಮಿಲ್ಕಾಗಿ ಕನ್ವರ್ಟ್ ಮಾಡೋಕ್ಕಾಗಲ್ಲ. ಎಸ್, ನೋ. ಕೌ ಡಕ್ ಟು ಬಯೋಗ್ಯಾಸ್, ಒಂದು ಕೌ ಡಗ್ನ ಯೂಸ್ ಮಾಡಿಕೊಂಡು ನಾವು ಬಯೋಗ್ಯಾಸ್ ಆಗಿ ಪ್ರಿಪೇರ್ ಮಾಡ್ತೀವಿ, ಅದನ್ನು ಮತ್ತೆ ಕೌ ಡಗ್ ಆಗಿ ಪ್ರಿಪೇರ್ ಮಾಡೋಕ್ಕಾಗಲ್ಲ, ರಿವರ್ಸ್ ಮಾಡೋಕ್ಕಾಗಲ್ಲ. ಈಸ್ ನೋ. ದ ಸ್ಟ್ರೆಚ್ಡ್ ರಬ್ಬರ್ ಬ್ಯಾಂಡ್ ಈಸ್ ನಾರ್ಮಲ್ ಸೈಜ್, ನಾವು ಒಂದು ರಬ್ಬರ್ ಬ್ಯಾಂಡ್ನ ನಾವು ಸ್ಟ್ರೆಚ್ ಮಾಡಿದಾಗ, ಎಕ್ಸ್ಪೆಂಡ್ ಮಾಡಿದಾಗ ಅದನ್ನು ಮತ್ತೆ ಒಂದು ನಾರ್ಮಲ್ ಸೈಜ್ಗೆ ತರ್ಬೋದು. ಎಸ್. ನೆಕ್ಸ್ಟ್ ಐಸ್ ಕ್ರೀಮ್ ಈಸ್ ಮೋಲ್ಟನ್ ಟು ಐಸ್ ಕ್ರೀಮ್, ಐಸ್ ಕ್ರೀಮ್ ಮೆಲ್ಟ್ ಆಗಿ ಮೋಲ್ಟನ್ ಆಗಿ ಮತ್ತೆ ಅದನ್ನು ಮೆಲ್ಟ್ ಮಾಡ್ಬೋದು, ಸಾಲಿಡಿನ ಮತ್ತೆ ಅದನ್ನು ಲಿಕ್ವಿಡ್ ಮಾಡ್ತಾ ಹೋಗ್ಬೋದು. ಎಸ್. ಎಸ್, ಇದೇ ರೀತಿ ಇರುವಂಥ ಕೆಲವೊಂದು ಕಾಮನ್ ಚೇಂಜಸ್ನ ನಾವಿಲ್ಲಿ ರಿವರ್ಸ್ ಈಸ್ ನಾಟ್ ಟು ಬಿ ರಿವರ್ಸ್ನ ಕೆಲವು ಎಕ್ಸಾಂಪಲ್ಸ್ ನೋಡ್ತಾ ಹೋದ್ವಿ. ಮತ್ತು ಆ್ಯಕ್ಟಿವಿಟಿ 1, 2, 3 ಸಮೇತ ಇಲ್ಲಿ ನೋಡ್ತಾ ಹೋದ್ವಿ. ಅದರಲ್ಲಿ ರಿವರ್ಸು ನೋಡಿದ್ವಿ ಮತ್ತು ನಾಟ್ ಟು ಬಿ ರಿವರ್ಸ್ನ ಚೇಂಜಸ್ನ ನೋಡ್ತಾ ಹೋದ್ವಿ. ದಿಸ್ ಕುಡ್ ದೇರ್ ಬಿ ಅದರ್ ವೇಸ್ ಟು ಬ್ರಿಂಗ್ ಚೇಂಜಸ್, ಅಂದರೆ ನಾವೊಂದು ಬೇರೆ ಒಂದು ದಾರಿನೂ ಸಮೇತ ಒಂದು ಚೇಂಜಸ್ ಮಾಡೋಕ್ಕೆ ಬೇರೆ ಒಂದು ವೇಸ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು, ಬದಲಾವಣೆಯನ್ನು ತರ್ತಾ ಹೋಗ್ಬೋದು. ನೋಡ್ತಾ ಹೋಗೋಣ. ವಿ ಹಾಲ್ ದೆ ಸೀನ್ ಇನ್ ಟೂಲ್ಸ್ ವಿಚ್ ಆರ್ ಯೂಸ್ ಟು ಡಿಗ್ ದ ಸಾಯಿಲ್. ಇಲ್ಲಿ ಕೆಲವಿಷ್ಟು ಟೂಲ್ಸ್ಗಳು ಕೊಟ್ಟಿದ್ದಾರೆ, ಅಂದರೆ ನಮ್ಮ ಡಿಗ್ ಮಾಡೋಕ್ಕೆ, ಸಾಯಿಲ್ನ ಮಣ್ಣನ್ನು ಅಗಿಯೋಕ್ಕೆ ಈ ಒಂದು ಟೂಲ್ಸ್ನ ನೀವು ಯೂಸ್ ಮಾಡ್ತಾ ಹೋಗ್ತೀವಿ. 6.6